ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ಹೊಸ ವಿಡಿಯೋ ಸ್ವಾಗತ. ಇವತ್ತು ನಾವು ನಮ್ಮ ಗಾಡಿನೆಲ್ಲ ರೆಡಿ ಮಾಡ್ಕೊಂಡು ಟ್ರಿಪ್ಪಿಗೆ ಹೊಂಟೇವಿ. ಪೆಟ್ರೋಲ್ ಹಾಕ್ಸ್ಕೊಂಡೇವು, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೇವಿ ಪೆಟ್ರೋಲು. ಇದು ಎಷ್ಟು ಸಲ ಪ್ಲ್ಯಾನ್ ಮಾಡಿ ಗೊತ್ತೀರಿ ಮಂಗ್ಳೂರಿಗೆ ಹೋಗೋದು. ಈ ಕಡೆ ಸೈಡ್ ಆಗ್ಯದ ಮಳೆ, ಮತ್ತು ಆ ಕಡೆ ಸೈಡ್ ಐತಿ ಪೂರಾ ಮಾಡಾಗ್ಯದ. ಈಗ ಗಾಯ್ಸ್ ಫೈನಲಿ ಈಗ ಚಿತ್ರದುರ್ಗ ಅದೀವಿ. ಇಲ್ಲಿ ಬರ್ಬೇಕಂದ್ರೆ ನೀವು ಬೆಳಿಗ್ಗೆ ಟೈಮಿಗೆ ಬರ್ರಿ, ಎಲ್ಲ ನೋಡ್ಕೊಳ್ಳೋಂಗೆ ಹೋಗಂಗೆ ಆಗ್ತದ. ಸೊ ಈಗ ತಳಗಿರೋದು ಹೊಂಟಿವಿ ವಾಪಸ್. ಈಗ ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ಹೊಸ ವಿಡಿಯೋ ಸ್ವಾಗತ. ಇವತ್ತು ನಾವು ನಮ್ಮ ಗಾಡಿನೆಲ್ಲ ರೆಡಿ ಮಾಡ್ಕೊಂಡು ಟ್ರಿಪ್ಪಿಗೆ ಹೊಂಟೇವಿ. ಆಫ್ಟರ್ ಲಾಂಗ್ ಟೈಮ್ ಭಾಳ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡು ಈಗ ಹೊಂಟೇವಿ ಟ್ರಿಪ್ಪಿಗೆ. ಸೊ ಗಾಡಿ ಪೂಜೆ ಗೀಜೆ ಎಲ್ಲ ಮಾಡೀನಿ, ಇನ್ನೇನಿದ್ದು ಫ್ಯೂಲ್ ಹಾಕ್ಸ್ಕೋಬೇಕು, ಫ್ಯೂಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಬರ್ರಿ ಹೋಗಮ್, ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಒಮ್ಮೆ ಡೈರೆಕ್ಟ್ ನಿಮಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಸಿಗ್ತೀನಂತ. ಸೊ ಫೈನಲಿ ಪೆಟ್ರೋಲ್ ಹಾಕ್ಸ್ಕೊಂಡೇವು, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡೇವು ಪೆಟ್ರೋಲು. ನೋಡ್ರಿ ಫುಲ್ ತೋರ್ಸತ್ತ ಟ್ಯಾಂಕ್. ಈಗ ಹೋಗಂಬರಿ ಪಟ ಪಟ. ಟೈಮ್ ಹತ್ರ ಭಾಳ ಆಗ್ಯದ, ಸಂಜೆ ತನಕ ಹೋಗಿ ರೀಚ್ ಆಗ್ಬೇಕು. ಅದೆಲ್ಲ ಮಂಗ್ಳೂರ್ಗೆ, ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು, ಮಂಗ್ಳೂರ್ಗಲ್ಲ ಚಿಕ್ಕಮಂಗ್ಳೂರ್ಗೆ ಸಂಜೆ ತನಕ ಹೋಗಿ ರೀಚ್ ಆಗ್ಬೇಕನ್ನೋ ಪ್ಲ್ಯಾನಿಂಗ್ದಾಗ ಹೊಂಟೀವಿ ನಾವು. ಈಗ ರೀಚ್ ಆಗ್ತೀವಿ ಬಿಡ್ರಿ, ಅರೌಂಡ್ ಒಂದು 500 ಕಿಲೋಮೀಟ್ರ್ ಐತಿ. 500 ಕಿಲೋಮೀಟ್ರ್ ಒಂದು ಸಂಜೆ ತನಕ 5 ತನಕ ಹೋದ್ರೂ ನಡೀತದೆ, ನಮಗೇನು ಸೊಕಾಸು ಹೋಗ್ತೀವಿ, ಆರಾಮ ಹೋಗಿ ರೀಚ್ ಆಗ್ತೀವಿ. ಇದು ಎಷ್ಟು ಸಲ ಪ್ಲ್ಯಾನ್ ಮಾಡಿ ಗೊತ್ತೀರಿ ಮಂಗ್ಳೂರಿಗೆ ಹೋಗೋದು. ನಾವು ಈಗ ಫೈನಲಿ ಹೊಂಟೇವು. ನಮ್ಮದು 4 ಮಂದಿ ಹೋಗ್ಬೇಕನ್ನೋದಿತ್ತು, ಬಟ್ ಕಾರಣಾಂತರಗಳಿಂದ ಇಬ್ಬರು ಡಿಲೇ ಆಯಿತು, ಇಬ್ಬರು ಅಣ್ಣದೇರು ಬರಲಿಲ್ಲ. ಸೊ ಹಾಗಾಗಿ ಹೆಂಗೂ ಪ್ಲ್ಯಾನ್ ಮಾಡೀವಿ, ಇನ್ನು ಬಿಟ್ಟರೆ ಸರಿ ಆಗಲ್ಲ ಅಂತ ಹೇಳ್ಕರೆ ನಾವಿಬ್ಬರೇ ಹೊಂಟ್ಬಿಟ್ಟಿವಿ. ಭಾಳದೇ ಒಂದು 2-3 ತಿಂಗಳಿಂದ ಪ್ಲ್ಯಾನ್ ಮಾಡತ್ತಿದ್ದೆವು ಮಂಗ್ಳೂರಿಗೆ ಹೋಗ್ಬೇಕು, ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಂತೇಳಿ, ಬಟ್ ಆಗಲಾಗಿತ್ತು. ಫೈನಲಿ ನಾವು ಫಸ್ಟಿಗೆ ಒಂದು ಸಲ ಪ್ಲ್ಯಾನ್ ಮಾಡಿದ್ದೆವು, ಜುಲೈ ಎಂಡಿಗೆ ಹೋಗಮ್ ತೋರಿ ಅಂತೇಳಿ. ಅದು ಜುಲೈ ಎಂಡಿಗೆ ಹೋಗಿ ಮತ್ತು ಜೂನ್ ಫಸ್ಟಿಗೆ ಬಂತು. ಅವಾಗೂ ಹೋಗೋದಾಗಲಿಲ್ಲ. ಅವಾಗ ನಾನು ಗಾಡಿ ಮೇಲೆ ಬಿದ್ದೆ, ಆ ಟೈಮಿಗಂತೂ ಹೋಗೋದಾಗಲಿಲ್ಲ. ಮತ್ತು ಜೂನ್ ಲಾಸ್ಟ್ ಮಂತಿಗೆ ಹಾಕಿದೆವು, ಅವಾಗೂ ಹೋಗೋದಾಗಲಿಲ್ಲ. ಅವಾಗೂ ಏನೋ ಕೆಲಸ ಬಂದು ಬಿಟ್ಟೆವು. ಫೈನಲಿ ಈಗ ಫಸ್ಟ್ ಏನು ಸೆಟ್ ಮಾಡಿದೆವು ಅದೇ ಡೇಟಿಗೆ ಈಗ ಹೊಂಟೇವು ನೋಡಿ. ಹಂಗೆ ಇರ್ತಿದ್ರು ಹೋಗೋದಿತ್ತಂದ್ರೆ ಹೆಂಗಾರ ಹೋಗಿರ್ತೇವೆ, ಹೋಗಲಿಲ್ಲ ಅಂದ್ರೆ ನಾವು ರೆಡಿ ಮಾಡಿದ್ರೂ ಹೋಗೋದಾಗಂಗಿಲ್ಲ. ನಂದು ಪ್ಲ್ಯಾನಿಂಗ್ ಒಂದು 4 ಮಂದಿ ಹೋಗೋದಿತ್ತು, ಬಟ್ ಇಬ್ಬರ ಕಾರಣಾಂತರಗಳಿಂದ ಮಿಸ್ ಆಯ್ತಲ್ಲ. ಸೊ ಹಾಗಾಗಿ ಇಬ್ಬರೇ ಹೊಂಟೇವ್ರಿ. ಈಗ ಬರ್ರಿ, ಲೈಟಾಗಿ ಬಿಸಿಲು ಐತಿ, ಪಟ ಹೋಗಮ್ರತ. ಮತ್ತೆ ಎಲ್ಲಾರ ನೆಕ್ಸ್ಟ್ ಸ್ಟಾಪ್ ಸಿಕ್ಕಂದ್ರೆ ನೋಡಮ್ರಿ. ಸ್ಟಾಪ್ ಏನು ನಿಂದಿರ್ಸಿದ್ವಿ ಅಂದ್ರೆ ವಿಡಿಯೋ ಮಾಡ್ತೀನತ್ತ. ಈಗ ನೆಕ್ಸ್ಟ್ ಸ್ಟಾಪ ಇಲ್ಲೇ ಸದ್ಯಕ್ಕೆ ಎಲ್ಲಿ ನಿಂದ್ರಿಸೋದಿಲ್ಲ. ಸೊ ಡೈರೆಕ್ಟ್ ಒಮ್ಮೆ ಕುಷ್ಟಗಿ ದಾಟಿ ನಿಂದ್ರಿಸ್ಬೇಕನ್ನೋದೈತಿ. ನೋಡಂಬರ್ರಿ, ಅಲ್ಲಿ ನಿಂದಿರ್ಸಿದ ಮತ್ತು ವಿಡಿಯೋ ಮಾಡಿರ್ತೀನಿ. ಅಲ್ಲಿ ತನಕ ಸ್ಟ್ರೇಟ್ ಟ್ಯೂನ್ ಆಗಿರಿ. ಸೊ ಈಗ ಹುನಗುಂದ ಹೈವೇಗೆ ಬಂದು ಜಾಯ್ನ್ ಆಗೀವಿ, ಜಸ್ಟ್ ಜಾಯ್ನ್ ಆದೆವು. ಈ ಸೈಡ್ ಮಳೆ ಆಗ್ಯದ, ಆ ಸೈಡ್ ಮಳೆ ಇಲ್ಲ ನೋಡ್ರಿ. ಇಲ್ಲಿನೂ ಅರ್ಧಂಬರ್ಧನೇ ಆಗ್ಯದ ಮಳೆ, ಫುಲ್ ಆಗಿಲ್ಲ ಮಳೆ. ಆ ಕಡೆ ಅಷ್ಟೂ ಮಳೆ ಇದ್ದಿಲ್ಲ, ನಡ್ಬರ್ಕ್ ಒಂದು ಸ್ವಲ್ಪ 1-2 ಹನಿ ಉದ್ರದಂಗೆ ಆಯಿತು. ಏಪು ನಾವು ಚಿಕ್ಕಮಂಗ್ಳೂರ್ಗೆ ಹೋದ್ಮೇಲೆ ಮಳೆ ಚಲೋ ಆತಂದ್ರೆ ಹೀಗೆ ಚಲೋ ಆಯ್ತು ಅಂತ ಮಾಡಿದ್ದೇನ, ಬಟ್ ಅದು ಆಗಿದ್ದಿಲ್ಲ. ಮಳೆ ಆಗಲಿಲ್ಲ, ಅದು ಅದೇ 1-2 ಹನಿ ಬಿದ್ದಕೆರೆ ಮತ್ತು ವಾಪಸ್ ಬಂದಾಗ್ಬಿಡ್ತು. ಈ ಕಡೆ ಸೈಡ್ ಆಗ್ಯದ ಮಳೆ, ಮತ್ತು ಆ ಕಡೆ ಸೈಡ್ ಐತಿ ಪೂರಾ ಮಾಡಾಗ್ಯದ. ಈಗ ಮಳೆ ಬರ್ಸೋ ಇಲ್ಲೋ ಗೊತ್ತಿಲ್ಲ, ಬಂದರೂ ಚಲೋ, ಬರಲಿಲ್ಲ ಅಂದರೂ ಚಲೋ, ಯಾವುದಕ್ಕೂ ಟೆನ್ಷನ್ ತೊಗೊಳೋದಿಲ್ಲ. ಮಂಗ್ಳೂರು 18 ಕಿಲೋಮೀಟ್ರ್ ಐತಿ, ಚಿತ್ರದುರ್ಗ 232. ನಾವೀಗ ಹೋಗ್ಬೇಕಾಗಿದ್ರೆ ಚಿತ್ರದುರ್ಗದ ಮ್ಯಾಗ ಚಿಕ್ಕಮಂಗ್ಳೂರ್ಗೆ ಹೋಗ್ತೀವಿ, ಡೈರೆಕ್ಟ್ ಮಂಗ್ಳೂರ್ಗೆ ಹೋಗಂಗಿಲ್ಲ. ನಾವು ಅಂಜನಾದ್ರಿ ಬಂದಿದ್ದು ಇದೇ ರೂಟ್, ಸೇಮ್ ರೂಟ್ ಮೇಲೆ ಬಂದೀವಿ. ಈಗನು ಮುದ್ದೆಬೇಡ ಹಿಂಗೆ ಹೂವಿನಿಬ್ಬರಿಗೆಲ್ಲ ಹಾಕ್ಕೊಂಡೇ ಬಂದೆವು. ಈಗ ನೆಕ್ಸ್ಟ್ ಈಗ ಹುನಗುಂದಾಗದೀವಿ, ಹುನಗುಂದ ಇಲ್ಕಲ್ಲ ಹಿಂಗೆ ಹೋಗ್ತೇವೆ ಮುಂದೆನ. ಅಲ್ಲಿ ತೋರಿಸ್ತೀನಿ ಬರ್ರಿ. ಹಂಗೆ ಹೈವೇದಾಗ ಬಂದ್ರೆ ಒಂಥರ ಮಜಾ ಬೇರೆ ನೋಡಿಲ್ಲ. ಸೊ ಇನ್ನೂ ಹಾಗೆ ತೋರಿಸ್ತಿರ್ತೀನಿ, ಸ್ಟೇ ಟ್ಯೂನ್ ಆಗಿರಿ.
ಗೈಸ್, ಫೈನಲಿ ಈಗ ಚಿತ್ರದುರ್ಗ ಅದೀವಿ. ಪ್ಲ್ಯಾನ್ ಒಂದು ಸ್ವಲ್ಪ ಚೇಂಜ್ ಆಯಿತು. ಡೈರೆಕ್ಟ್ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು ಅನ್ನೋದಿತ್ತು. ಬಟ್ ಈಗ ಚಿತ್ರದುರ್ಗದಾಗ ಇದೊಂದು ಕಲ್ಲಿನ ಕೋಟೆ ಒಂದು ನೋಡಿಕೊಂಡು ಹಾಂ ಇವರ ಮಾಮ ಏನೋ ಅದಾರತ್ತ ಇಲ್ಲೇ, ಅದಕ್ಕೆ ಆ ಕಡೆ ಬಾ ಅಂದಾರತ್ತ. ಸೊ ಹಂಗಾಗಿ ಇವತ್ತು ಚಿತ್ರದುರ್ಗದ ಕಲ್ಲಿನ ಕೋಟೆ ಒಂದು ನೋಡಿಕೊಂಡು ಇಲ್ಲೇ ಅಷ್ಟೇ ಆಗಿ ಬೆಳಗ್ಗೆ ಒಂದು 5 ಗಂಟೆಗೆ ಬಿಡ್ಬೇಕನ್ನೋ ಪ್ಲ್ಯಾನಿಂಗ್ ಆಗೈತಿ. ಸೊ ಇದು ಫಸ್ಟ್ ಚಿತ್ರದುರ್ಗದೊಳಗೆ ಹೊಂಟಿದ್ದು, ಫಸ್ಟ್ ಟೈಮ್ ಹೊಂಟೀನಿ. ಎಲ್ಲಾದತ್ತನೂ ಗೊತ್ತಿಲ್ಲ, ನಾನು ಹುಡ್ಕ್ಯಾಡ್ಕೋಬೇಕು. ಹೇಳ್ಯಾರ ಸ್ಟ್ರೇಟ್ ಹೋಗ್ಯಾರ ಇದು ಮಾಡಿರುತ್ತೆ, ಯಾವುದೋ ಒಂದು ಮೂರ್ತಿ ಬರ್ತಾಯಿದೆ ಅದರ ರೈಟ್ ಹೋಗೋನಂತ ಹೇಳ್ಯಾರ. ನೋಡಂಬರ್ರಿ. ಪಂಚರ್ ಆಗಿಬಿಟ್ಟಿದೆ ಗಾಡಿ ಹೈವೇದಾಗ, ಮೇನ್ ಹೈವೇದಾಗ. ಇನ್ನೂ ಸ್ಲೋ ಮಾಡ್ದಾಗ ಪಂಚರ್ ಆಗ್ಯದ ಅಂತೇಳಿ ಉಳಿದಾವು. ಇಲ್ಲಿಕಂದ್ರೆ ಸ್ಪೀಡ್ ಇದ್ದಾಗ ಆಗಿತ್ತಂದ್ರೆ ಪೂರೇ ಖಾಲಿ. ನಾವು ಖಾಲಿ, ಗಾಡಿನೂ ಖಾಲಿ. ಆಟೋದವ್ರಿಗೆ ಕೇಳಿ ಪಕ್ಕ ಹೇಳ್ತಾರೆ ಅವರು. ಸರಿ, ಯಾವುದು ಇಷ್ಟು ದೊಡ್ಡದಾದಲ್ಲಿ ಇದು? Oi, mangga. ಎಲ್ಲ ಗುಡ್ಡದಾಗೆ ಅದಾವಲ್ಲ ಇಲ್ಲಿ ಇವು. ಫುಲ್ ತಾರ ಯಾವುದು ಅಲ್ಲ ಮೇಡಮ್, ಹೊಳ್ಳು ಬರ ಮುಂದ. ಸೊ ಫೈನಲಿ ಈಗ ಬಂದೀವಿ ಇಲ್ಲಿ ಚಿತ್ರದುರ್ಗದ ಕಲ್ಲಿನ ಕೋಟೆ ಮುಂದೆ. ಒಳಗೆ ವೀಡಿಯೋ ಮಾಡೋಕೆ ಅಲೋ ಇರಲಿಕ್ಕಿಲ್ಲ. ಸೊ ಹಾಗಾಗಿ ಹಾಗಾಗಿ ಆಮೇಲೆ ಸಿಗ್ತೀನಂತ ನೋಡ್ಕೊಂಬಂದಾದ್ಮೇಲೆ. ಸೊ ವಾಪಸ್ ಹೊಂಟಿವಿ ರೀ ಗೈಸ್. ಇಲ್ಲಿ ನೋಡೋ ಐಟಮ್ ಭಾಳ ಅವ, ಬಟ್ ನಮಗೆ ಟೈಮ್ ಇಲ್ಲ. ಸೊ ಹಾಗಾಗಿ ವಾಪಸ್ ರಿಟರ್ನ್ ಆಲತ್ತೀವಿ. ನಾವಿಲ್ಲಿ ಏನು ಬರೀ ಒಂದು ಕೋಟೆ ಇದ್ದಿರ್ಬೇಕು, ಮೋಸ್ಟ್ಲಿ ಅರಮನೆ ಥರ ಇದ್ದಿರ್ಬೇಕಂತೇಳಿ ನಾವು ಬಂದೆವು. ಬಟ್ ಇಲ್ಲಿ ಬೇರೆನೇ ಐತಿ ಕೆಲಸ. ಭಾಳ ಥರ ಗುಡಿಗಳದಾವ ಇಲ್ಲಿ. ಗುಡಿಗಳದಾವ, ಯಾವ್ಯಾವುದೋ ಕೊಳವೆ ಬಾವಿಗಳವ, ಮತ್ತು ತುಪ್ಪದ ಬಾವಿ ಹತ್ರ ಅವೆಲ್ಲ ಭಾಳ ಅದಾವ. ಅದು ಎಲ್ಲ ಒಂದು ಅರ್ಧ ಕವರ್ ಮಾಡ್ಕೊಂಬಂದೇವು. ಅದೆಲ್ಲ ಇನ್ನೂ ಅರ್ಧ ನೋಡ್ಬೇಕಂದ್ರೆ ಟೈಮ್ ಇಲ್ಲ. ಈಗ ಇನ್ನೂ ಹೇಳತ್ತ ನೋಡ್ರಿ, 100% ಒಳಗೆ ಒಂದು 25% ಅಷ್ಟೇ ನೋಡಿವಂತ. ಅದಕ್ಕೆ ಸುಮ್ಮ ಇಲ್ಲಿ ಬರ್ಬೇಕಂದ್ರೆ ನೀವು ಬೆಳಿಗ್ಗೆ ಟೈಮಿಗೆ ಬರ್ರಿ, ಎಲ್ಲ ನೋಡ್ಕೊಳ್ಳೋಂಗೆ ಹೋಗಂಗೆ ಆಗ್ತದ. ಸಂಜೆ ಕಡೆ ನಮ್ಮಂಗೆ ಬಂದ್ರಂದ್ರೆ ಒಟ್ಟ ಏನು ಜಾಸ್ತಿ ನೋಡೋದಾಗಲ್ಲ. ಆಗಲೇ ಬೆಳಗ್ಗೆ ಟೈಮ್ ಬರ್ರಿ, ಒಳ್ಳೆ ಇಲ್ಲೆಲ್ಲ ಮಂಜು ಗಿಂಜೆಲ್ಲ ಮಸ್ತ್ ಬಿದ್ದಿರ್ತದೆ. ಯಾಕಂದ್ರೆ ಅಲ್ಲಿ ಕಾಣಾಗತ್ತ ಮೋಡ ಎಲ್ಲ ಕಲ್ಲಿಗೆ ಬಂದು ಹಾಯ್ದಿದ್ದು. ಒಂಥರ ಕಲ್ಲುಗಳು ಮೋಡದಾಗೆ ಆವರಿಸ್ದಂಗೆ ಕಾಣತ್ತದ. ಅಲ್ಲಿ ಕಾಣತ್ತಿತ್ತಲ್ಲ ಆಗಳೆ ಅಳಿಲ್ ನೋಡ್ರಿ ಎಷ್ಟೋ ಇಲ್ಲಿ. ಇದು ಒಂದೇ ನೋಡಿ ನೀ ಕಣ್ಣು ಮುಚ್ಕೊಂಬಂದು ಇಟ್ಟೋದನ್ನ.
ಇಷ್ಟೆಲ್ಲ ಅದಾದ್ರೊಳಗೆ ಈಗ ಎಲ್ಲಿ ನೋಡಿ 20%. ಸೊ ಈಗ ತಳಗಿಳ್ದು ಹೊಂಟಿವಿ ವಾಪಸ್. ಈಗ ಹೊಸದುರ್ಗಕ್ಕೆ ಹೋಗ್ಬೇಕು, ಇವ್ರು ಮಾಮಾರು ಅಲ್ಲೇ ಇರ್ತಾರಂತ. ಅಲ್ಲೇ ಇಂತ್ರ ಚಿಕ್ಕಮಂಗ್ಳೂರು ಮತ್ತು ಆ ಕಡೆ ಹೋಗ್ಬೇಕು. ಸೊ ಇವತ್ತು ಅಲ್ಲೇ ಸ್ಟೇ ಹಾಕಿರೋ ಹೊಸದುರ್ಗದಾಗ ಸ್ಟೇ ಆಗಿ ನೆಕ್ಸ್ಟ್ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು ನಾಳೆ ಬೆಳಗ್ಗೆ ಜಲ್ದಿ ಅದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ ಹಂಗೆ ಅನಿಸ್ತಂತ. ಮತ್ತು ಎಪಿಸೋಡ್ 2ದಾಗ ಬರ್ತೀನಿ ಚಿಕ್ಕಮಂಗ್ಳೂರು ಸೀರೀಸ. ಟೇಕ್ ಕೇರ್, ಬಾಯ್.